ಸರ್ ಮೇಡಮ್ ನನ್ನ ಮಾತು ನಂಬ್ರಿ ಮೇಡಮ್. ಅಕ್ಕಿ ನನ್ನ ಹೆಂಡತಿ ಅಲ್ಲ ಮೇಡಮ್. ಪ್ಲೀಸ್ ನನ್ನ ಮಾತು ನಂಬ್ರಿ ಮೇಡಮ್. ಅಲ್ಲ ಮೇಡಮ್, ನನ್ನ ಹೆಂಡತಿ ಮನೆಗೆ ಇಟ್ಕೊಂಡು ನಾನು ಹೆಂಗೆ ಕಂಪೇರ್ ಕೊಡ್ತಿದ್ದೆ. ಆಮೇಲೆ ಈಕೆ ಕೂಡ ನನ್ನ ಅಫೇರ್ ಇಲ್ಲ ಮೇಡಮ್. ಅಕ್ಕಿ ನನ್ನ ಹೆಂಡತಿ ಅಸಿಸ್ಟೆಂಟ್ ಈಕೆ. ಹಂಗಿದ್ದಿದ್ರೆ ನನ್ನ ಹೆಂಡತಿ ಅಸಿಸ್ಟೆಂಟ್ ನನ್ನ ಹೆಂಡತಿ ಕುಟಾಗ ಇರ್ತಿದ್ಲು. ಆದರೆ ಇವತ್ತು ಈಗ ನನ್ನ ಕುಟಾಗ ಅಷ್ಟೇ ಅದಳ. ಇದಕ್ಕೆ ಸಲುವಾಗಿ ಈಗ ಅಕ್ಕಿ ಸುಳ್ಳ ಹೇಳಕತ್ತ ಅಕ್ಕಿ ಅಲ್ಲ. ಅಕ್ಕಿ ಯಾರ ಏನ್ರಿ ಮೇಡಮ್, ಸುಳ್ಳ ಇದನ್ನ ಜಮಾ ಮಾಡ್ಕೊಂಡು ನನ್ನ ಹೊರಗೆ ಹಾಕಿ ಈಗ ಆಸ್ತಿ ಎಲ್ಲ ಲಪ್ಟಾಯಿಸ್ಕೊಳಕ್ತ ನೀವು ಮೋಸಗಾರಿಗೆ ಸಹಾಯ ಮಾಡಕತ್ತೀರಿ ಮೇಡಮ್. ನಿಮ್ಗೆ ಗೊತ್ತಾಗೋದು ಮೇಡಮ್, ಅಕ್ಕಿ ನನ್ನ ಹೆಂಡತಿ ಅಲ್ಲ ಮೇಡಮ್. ಛೇ, ಏನು ತಲೆ ತಿಂತೀರಿ ನೀವು? ಕೋರ್ಟು ಸಾಕ್ಷಿ ನೋಡೈತಿ, ಅವ್ರದ್ದೆಲ್ಲ ಪ್ರತಿಯೊಂದು ಡೀಟೇಲ್ ನೋಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡೈತೆ ಅಂದಮೇಲೆ ಅವರೇ ಅಂತ ಹೌದಿಲ್ಲ. ಅಷ್ಟಕ್ಕೂ ನಿಮ್ಗೆ ಅಲ್ಲ ಅಂತ ಯಾಕೆ ಡೌಟ್ ಬರತೈತಿ? ಸರಿ, ನೀವು ಅಲ್ಲ ಅಂದಮೇಲೆ ಸಾಕ್ಷಿ ತೊಗೊಂಬರ್ರಿ, ಪ್ರೂಫ್ ಮಾಡಿರಿ, ಆ ಕೋರ್ಟಿಗೆ ಸಬ್ಮಿಟ್ ಮಾಡಿರಿ, ವಾದ ಮಾಡಿರಿ, ಕೇಸ್ ನಡೆಸ್ರಿ. ಅವಾಗ ನಿಮ್ಮ ಪರ ಆಗೇ ಆಗುತ್ತೆ. ನೀವು ನ್ಯಾಯವಾಗಿದ್ದು ನಿಮ್ಮ ಕಡೆನೇ ನ್ಯಾಯವಾಗಿತ್ತಂದ್ರೆ ನಿಮ್ಮ ನೀತಿ ನಿಜವಾದಕ್ಕಿದ್ರೆ ಕರೆ ನಿಂದ್ರಿಸ್ರಿ ಮುಂದೆ. ಅವಾಗ ಎಲ್ಲ ಸಾಕ್ಷಿ ನೋಡಿ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ. ಯಾಕೆ ಸುಮ್ಮನೆ ಬಂದು ನಮ್ಮ ತಲೆ ತಿಂತೀರಿ? ನಾವು ಏನು ಮಾಡಬೇಕು ನಾವು ಮಾಡೀವಿ, ಮುಂದೆ ಕೋರ್ಟ್ ಏನು ಮಾಡಬೇಕು ಅದು ಮಾಡುತ್ತೆ. ನೀವು ನಮ್ಮಂತಲ್ಲಿ ಇನ್ಮೇಲೆ ಬಂದರೆ ಏನು ನಮ್ಮಂತಲ್ಲಿ ನಡೆಯಲ್ಲ. ನೀವು ಕೋರ್ಟಿಗೆ ಹೋಗ್ರಿ, ಅಲ್ಲಿ ನ್ಯಾಯ ಕೇಳ್ರಿ. ಮೇಡಮ್, ನನಗೆ ಯಾಕೆ ಇವರಿಬ್ಬರ ಅನುಮಾನ ನನಗೆ ಪಕ್ಕ ಅನ್ಸಾದೈತಿ. ಪಾಪ ಆ ಹುಡುಗಿ ಹಂಗೆ ಕಾಣಿಸ್ತಿಲ್ಲ ಬಿಡ್ರಿ, ಭಾಳ ನೊಂದ್ಕೊಂಡಿದ್ಲಕ್ಕಿ. ಈ ಊರಿಬ್ಬರದೇ ಏನೋ ಗೋಲ್ಮಾಲ್ ಐತೆ, ಅದಕ್ಕೆ ಸುಳ್ಳ ಹೆಂಡತಿ ಅಲ್ಲ ಅಂತಂದು ವಾಚಾಕತ್ತಾರ. ಇಲ್ಲ ಸರ್, ಆಕಿ ನನ್ನ ಹೆಂಡತಿ ಥರ ಅದಲ್ಲ. ಆದ್ರೆ ನನ್ನ ಹೆಂಡತಿ ಇಲ್ಲ. ಮುಖವಾಡ ಹಾಕ್ಕೊಂಡಳ. ಆಕಿ ಯಾರಂತ ಗೊತ್ತಾಗ್ಬೇಕು ನನಗೆ ಅವಾಗೈತಿ. ಆದ್ರೆ ಗೊತ್ತಾಗಕ್ಕೆ ಹೊಲ್ತು. ಅಲ್ಲಿ ನನ್ಗೆ ಗೊತ್ತು ಮಾಡ್ಕೊಳಕ್ಕಾದ್ರೂ ಅವಕಾಶನೇ ಇಲ್ದಂಗೆ ಹೊರಗೆ ಕರ್ಕೊಂಡ್ ಬಂದ್ಬಿಟ್ರಿ ಮೇಡಮ್. ಎಲ್ಲ ಆಸ್ತಿನೂ ಆಕಿಗೆ ಇದು ಮಾಡಿಬಿಟ್ರಿ. ಏನಾದರೂ ಮಾಡ್ರಿ ಮೇಡಮ್. ಛೇ, ಇವ್ರು ಒಂದ್ಸಲ ಹೇಳಿ ಅರ್ಥ ಆಗಂಗಿಲ್ಲ. ಸರ್, ಇವ್ರು ಹೊರಗೆ ಕಳಿಸ್ರಿ. ನೋಡ್ರಿ, ಮೇಡಮ್ ಹೇಳಿದ್ರಿಲ್ಲ, ಕೇಸ್ ಏನಿದ್ರು ಇನ್ಮೇಲೆ ಕೋರ್ಟಿಗೆ ಹೋಗೈತಿ, ಅಲ್ಲೇ ನೀವು ವಾದ ಮಾಡು, ಏನಾದರೂ ಮಾಡು, ಅಲ್ಲೇ ನಿಂದು. ಇನ್ನು ನಮ್ಗೆ ಸಂಬಂಧ ಇಲ್ಲ. ಸುಮ್ಮನೆ ಯಾಕೆ ನಾನು ತಲೆ ತಿಂತಿದ್ದಿ? ಹೋಗಿ ನಡೆವಾ, ಕರ್ಕೊಂಡು ಹೋಗಿತ್ತೇನ. ಸರ್, ಬರೀ ಸರ್. ಇಬ್ಬರು ಕಳ್ಳಕ್ಕಂತ್ರಿ ಆಟ ಐತೆ. ಸಮಾಜಕ್ಕೆ ಗೊತ್ತಾಗ್ರ ನಾಟಕ ಮಾಡ್ತಾರೆ. ಬೆಳಿತವ ನೋಡ್ದೇನೆ ಮಕ್ಕಕ್ಕೆ ಮಂಗಳಾರತಿ ಮಾಡ್ಕೊಂಡು ಹೋದ್ರೆ. ನಡಿ, ಇನ್ನೇನಿಗೋಸ್ಕರ ನೋಡೋಣ. ಅರವಿಂದ್, ಅರವಿಂದ್ ನಿಲ್ಲೋ. ಅರವಿಂದ್ ನಿಲ್ಲು, ಎಲ್ಲಿ ಹೊಂಟಿರಿ? ಹಂಗೆ ಅವಾಗಿಂದ ನಡೀತಾನೆ ಇದ್ದೀನಿ, ನನಗೇನು ಬರ್ತಾನೆ ಇದ್ದೀನಿ. ಎಲ್ಲಿ ಅಂತ ಹೊಂಟಿದಿ? ಇಂತಲ್ಲಿ ಅಂತ ಹೇಳು. ಗೊತ್ತಿಲ್ಲ ಮೋನಿಕಾ, ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಿಲ್ಲ. ಮನೇನೂ ಇಲ್ಲ, ಆಫೀಸೂ ಇಲ್ಲ. ಮನೆಗಿಲ್ಲ ಅಂದ್ರೆ ಆಫೀಸ್ನಾಗ ಮಕ್ಕಳು ಆಫೀಸೂ ಇಲ್ಲ. ಎಲ್ಲಿ ಹೋಗ್ಬೇಕು ಅಂದ್ರೆ ದಿಕ್ಕು ತೋರ್ಸೋಲ್ತು, ಗೊತ್ತೇ ಆಗೋಲ್ತು. ನನ್ನ ಮನೆ ಐತಲ್ಲ, ಬಾ ನನ್ನ ಮನೆಗೆ ಹೋಗೋಣ. ಎಲ್ಲೈತಿ ನಿಮ್ಮ ಮನೆ? ಅದನ್ನು ಆಕಿ ತಬದಾಗ ಐತಲ್ಲ. ಆಕಿ ಕಬ್ಜಾ ಆಗಿದ್ದಕ್ಕೆ ಸೀಲ್ ಹೊಡೆದು ಲಾಕ್ ಮಾಡ್ಯಾರ, ಗೊತ್ತಿಲ್ಲ. ಸರಿ, ನಾವೀಗ ಲಾಡ್ಜ್ ಮಾಡಿ ಇರೋಣ, ಹೋಗೋಣ. ರಾತ್ರಿ ಮಕ್ಕಳನ್ನ ಬೆಳಿಗ್ಗೆ ಒಬ್ಬ ಲಾಯರ್ ನಡೆಯೋಣ, ಏನಂತ ವಿಚಾರ ಮಾಡೋಣ, ಕೇಸ್ ಹಾಕೋಣ, ಏನಾದ್ರು ಮಾಡೋಣ. ನಡಿ, ಲಾಡ್ಜ್ ಆದ್ರೂ ಮಾಡೋಣ. ನನ್ನಂತಕ್ಕೆ ಒಂದು ನಯ ಪೈಸೆ ಇಲ್ಲ. ನಿನ್ನಂತಕ್ಕಿದ್ರೆ ನಡಿ ಹೋಗೋಣ. ಯಾಕ ನಿನ್ನಂತಿಗೆ ಹಾಕಿಲ್ಲ ರೊಕ್ಕ? ಆಕಿ ಬ್ಯಾಂಕಿಂದ ಎಲ್ಲ ಪ್ರತಿಯೊಂದು ಇದನ್ನು ಎಲ್ಲ ಕಬ್ಜಾ ಮಾಡ್ಕೊಂಡ್ರ. ಹೇಳಿದ್ನಲ್ಲ, ಬ್ಯಾಂಕಿನ ರೊಕ್ಕನು ನಂದು ಇದನ್ನ ಕಾರ್ಡ್ಸ್ ಎಲ್ಲನು ಎಲ್ಲ ಇದು ಮಾಡ್ಬಿಟ್ರ. ₹1 ಇಲ್ಲ ನನ್ನ ಇದ್ರೊಳಗೆ. ಹೌದಾ? ಅಲ್ಲ ಅರವಿಂದ್, ನಾ ಒಂದು ಮಾತು ಕೇಳ. ಈಗ ನೀನು ఏంటి ಅಲ್ಲ ಅಂದಿದ್ರ ನಿನ್ನ ಬ್ಯಾಂಕಿಂದು ಡೀಟೇಲ್ಸು ಪ್ರತಿಯೊಂದು ಇದೆಲ್ಲ ಆಕಿ ಹೆಂಗೆ ಗೊತ್ತಾಗ್ತಿತ್ತು? ನಿಜವಾದ ಹೆಂಡತಿ ಬಿಟ್ಟರೆ ಬೇರೆ ಇದು ಯಾರಿಗೂ ಗೊತ್ತಲ್ಲ, ನನಗೂ ಗೊತ್ತಾಗಲ್ಲ. ಹಂಗೆ ನೋಡಿದರೆ ಅಂಥದ್ದು ನಿನ್ನದು ಮತ್ತು ಆಕಿದು ಶೇರು, ಬ್ಯಾಂಕಿನ ಶೇರು, ಪ್ರತಿಯೊಂದು ಲಾಕು ನಂಬರು ಪ್ರತಿಯೊಂದು ಹೆಂಡತಿಗೆ ಗಂಡು ಗೊತ್ತಿರುತ್ತೆ. ಈಗ ಅಕ್ಕಿ ಗೊತ್ತೈತಂದಮೇಲೆ ಆಕೆ ಯಾಕೆ ನೀನು ಹೆಂಡತಿ ಆಗಿರಬಾರ್ದು? ಬಹುಶಃ ನೀನು ಹೆಂಡತಿ ಇದ್ರೂ ಇರ್ಬೋದಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ಅಲ್ಲ. ನಾನು ಸುಳ್ಳು ಹೇಳಕತ್ತಿಲ್ಲ ಮೋನಿಕಾ, ನಿಜವಾಗೂ ಹೇಳಕತ್ತೀನಿ ನಾನು. ಯಾಕಂದ್ರೆ ನಾನು ಅಂಥ ಒಂದು ದೊಡ್ಡ ಬೆಟ್ಟದ ಮ್ಯಾಗಿಂದ ದಬ್ಬೀನಿ. ಅಕ್ಕಿ ಆಕಸ್ಮಿಕ ಬದುಕಿದ್ರು ಈ ಥರ ಇಷ್ಟು ಆರಾಮಾಗಿ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಿ ಮಿನಿಮಮ್ ಎದ್ದೇಳ್ಬೇಕಂದ್ರೂ ಏನೂ ಆಕಸ್ಮಿಕ ತಲೆ ಹೊಡೆದಿಲ್ಲ. ಬರೀ ಕೈಕಾಲು ಫ್ರಾಕ್ಚರ್ ಆಗಿ ತಲೆಪಲ್ಲಿಗೆ ರಕ್ತ ಬಂದು ಏನೋ ಆಗಿತ್ತು ಅಂದ್ರೂ ಒಂದು 6 ತಿಂಗಳನ್ನಾದರೂ ಬೆಡ್ ರೆಸ್ಟ್ನಾಗ ಇರ್ತಾಳೆ. ಒಂದು ವೇಳೆ ತಲೆಗೆ ಹೊಡೆದು ಬಿದ್ದಿತ್ತಂದ್ರೆ ಕೋಮಾಕ್ಕೆ ಹೋಗಿರ್ತಾಳೆ. ಅದು ಯಾವಾಗ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ. ಈ ಥರ ಆರಾಮಾಗಿ ಏನೂ ಆಗಿಲ್ಲ ಅಂತ ಎಂದು ಇಷ್ಟು ನ್ಯಾಚುರಲಿ ನಮ್ಮ ಥರ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ಕಾನ್ಫಿಡೆಂಟ್ ಮ್ಯಾಗನ ಹೇಳಕತ್ತೀನಿ, ಈಕೆ ನನ್ನ ಹೆಂಡತಿ ಅಲ್ಲ. ಹಾಗಾದ್ರೆ ಆಕೆ ಅಲ್ಲಂತ ಪ್ರೂಫ್ ಮಾಡೋದು ಹೆಂಗೆ? ಅದು ಸಾಧ್ಯನೇ ಆಗಂಗಿಲ್ಲ. ಈಗ ನೀನು ಸತ್ಯ ಹೇಳೋಕ್ಕಾಗತ್ತಾ? ಆಕೆ ನಾನೇ ದಬ್ಬಿ ಕೊಲ್ಲಕ್ಕೆ ಹೋಗಿದ್ದು, ಆಕೆ ಬಿದ್ದಾಳ, ಈಕೆ ನನ್ನ ಹೆಂಡತಿ ಆಕೆ ಸತ್ತೋಗಳ ಅಂತ. ಈಗ ಅದನ್ನು ಹೇಳಿದ್ರೆ ನೀನು ಜೈಲ್ ಪಾಲಾಗ್ತಿದ್ದಿ, ಅದನ್ನು ಹೇಳೋಕ್ಕಾಗಲ್ಲ. ಈಕೆ ಹೆಂಡತಿ ಅಲ್ಲ ಅಂತಂದು ಹೇಳಿದ್ರೆ ನಂಬಿಕ್ಕಿಲ್ಲ, ಸಾಕ್ಷಿ ಕೊಡು ಅಂತ ಕೋರ್ಟ್ ಕೇಳಾಗ್ತೈತಿ. ಏನಂತ ಹೇಳ್ಬೇಕು ಇವಾಗ? ಧರ್ಮ ಸಂಕಟದೊಳಗೆ ಸಿಕ್ಕೊಂಡ್ಬಿಟ್ಟಿವಲ್ಲ ಈಗ. ಮಾಡಿದ್ದುಣ್ಣು ಮಾರಾಯ, ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕು, ನೀವು ಮಾಡಿದ್ ನೀವು ಉಣ್ಬೇಕು. ಈಗ ತಿನ್ನಕತ್ತಿ, ಉಪ್ಪು ನೀರು ಕುಡಿ ಅಂತಡಿ. ಲಕ್ಷ್ಮಿ ಬೇಷ ನೀರು ಕುಡಿಸ್ತಾಳೆ ಇಬ್ಬರಿಗೂ. ಅದೇ ನನಗೆ ಏನು ಮಾಡ್ಬೇಕಂತ ತಿಳಿವಲ್ತು. ಏನು ಮಾಡಲಿ ಅನ್ನಂಗೆ ಆಗೈತಿ. ಸರಿ, ಈಗ ನಿನಗೆ ರೆಸ್ಟ್ ಅವಶ್ಯಕತೆ ಐತಿ. ಏನು ಊಟನೂ ಮಾಡಿಲ್ಲ ಬೆಳಗ್ಗೆಯಿಂದ, ಇದೆ ಟೆನ್ಷನ್ ಒಳಗೆ. ಈಗ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಕಾಲ್ ಮಾಡು. ನಿನ್ನ ಫ್ರೆಂಡ್ ಮನೆ ನೀವು ಹೋಗು, ನಾನು ನನ್ನ ಫ್ರೆಂಡ್ಸ್ ಮನೆಗೆ ಯಾರಿಗಾರ ಫೋನ್ ಮಾಡಿ ಒಂದು ದಿವಸದ ಮಟ್ಟಿಗೆ ಹೋಗ್ತೀನಿ. ಅಲ್ಲಿ ಏನಾದರೂ ಊಟ ಮಾಡು, ಬೆಳಗ್ಗೆ ಏನಾದರೂ ಮಾಡಿ ಯಾರಾದರೂ ವಕೀಲರನ್ನ ಹಿಡಿದು ಏನೋ ಒಂದು ಮಾಡೋಣಂತ. ಹಸ್ತೀಯಾ ನಿಮ್ಮ ಫ್ರೆಂಡ್ಸಿಗೆ? ನನ್ನ ಫ್ರೆಂಡ್ಸಿಗೆ ಆಗಲಿ ಕಾಲ್ ಮಾಡಿದ್ದೆ, ಒಂದಿಷ್ಟು ರೊಕ್ಕ ಬೇಕಿತ್ತು ಅಂತೇಳಿ. ಒಬ್ಬರು ಫೋನ್ ಎತ್ತಿದ್ರು, ಒಂದಿಷ್ಟು ಮಂದಿ ಎತ್ತಲಿಲ್ಲ. ಎತ್ತಿದವರೆಲ್ಲರೂ
ನನ್ನಂತೆ ಗೊತ್ತಿಲ್ಲ ನಮ್ಮ ಮನ್ಯಾಗ ನಮ್ಮ ಚಿಕ್ಕಪ್ಪು ಬಂದಾರ ನಮ್ಮ ದೊಡ್ಡಪ್ಪಗಳು ಬಂದಾರ ನಮ್ಮ ಇಂಟ್ರೆಸ್ಟ್ ಬಂದಾರ ನಾನು ಏನು ಇಷ್ಟಪಡಲ್ಲ ಯಾರು ಬೇರೆದವ್ರು ಬಂದ್ರೆ ನಮ್ಮ ಅಂದ್ಕೊಂಡು ಇದಾಗುತ್ತೆ ಕಂಫರ್ಟ್ ಇರಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ನಾವು ಹೇಳಿ ಜಾರ್ಕೊಂಡ್ರು ಅದ ನಾನು ಕರೆದಾಗ ನಮ್ಮ ಮನ್ಯಾಗ ಬಂದು ಬಿದ್ದು ಉಳಿಯಾಡ್ತಿದ್ರು ತಿಂಗಳಾಂಗಟ್ಲೆ ನಮ್ಮ ಮನ್ಯಾಗ ಇರ್ತಿದ್ರು ತಿಂತಿದ್ರು ಉಂತಿದ್ರು ಕುಡಿತಿದ್ರು ಪಾರ್ಟಿ ಮಾಡ್ತಿದ್ರು ರೊಕ್ಕ ಬೇಕಂದಾಗ ನಾನು ಅವ್ರಿಗೆ ತಿಳ್ತಿದ್ದೆ ರೊಕ್ಕ ಬೇಕಂದಾಗ ಹಂಗೆ ಇತ್ತು ಕಷ್ಟ ಹಿಂಗೆ ಇತ್ತು ಕಷ್ಟ ಅಂತ ತಿಸ್ಕೊಂತಿದ್ರು ಅದು ಇವತ್ತು ನನಗೆ ಕಷ್ಟ ಐತೆ ಅಂದಾಗ ಒಬ್ರು ಒಂದು 50 ಪೈಸೆ ಕೊಡ್ವಲ್ರು ಬೇಕಂತನ ಫೋನೂ ಎತ್ತೋಲ್ರು ಎತ್ತಿದ್ರು ಈ ಥರ ನಾವು ಹೇಳಕತ್ತಾರ ಯಾರು ಹೋಗಂಗಿಲ್ಲ ಕಷ್ಟಕ್ಕೆ. ಅಲ್ಲ ಅವ್ರಿಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು ಅವ್ರಿಗೆ ಹಿಂಗೆ ಒಮ್ಮೆ ನಮ್ಮ ಮಕ್ಕಳಿಗೆ ಇದು ನಡೆದಿದ್ದು ಇದು ಇವತ್ತು ಅದು ನಮ್ಮ 4 ಮಂದಿ ನನಗೆ ಅಷ್ಟೇ ಅದು ಬಿಟ್ಟರೆ ಅವ್ರಿಗೆಲ್ಲ ಇದೆಲ್ಲ ಹೆಂಗೆ ಗೊತ್ತಾಯ್ತು ನೀ ಹೇಳಿದೆ ನೀನು ಎಲ್ಲದಿ ನೀನು ನಿನ್ನ ಫೋನ್ ತೆಗೆದು ನೋಡಿಯಾ ನ್ಯೂಸ್ ನೋಡಿಯಾ ಈಗಾಗಲೇ ಎಲ್ಲ ಲಕ್ಷ್ಮಿ ಬಂದು ಹ್ಯಾಂಡ್ ಓವರ್ ಮಾಡ್ಕೊಂಡು ಗಂಡನ ಬಗ್ಗೆ ಸಂಶಯ ಪಟ್ಟು ಇದನ್ನ ಕಂಪ್ನಿಲಿಂದ ತೆಗೆದು ಹಾಕಿ ಅಂತಂದು ನ್ಯೂಸ್ನವ್ರು ಹಾಕೊಂಡು ರುಬ್ಬಕತ್ತಾರ ಫೋನ್ನಾಗೆಲ್ಲನೂ ಅದೇ ಟಿವಿಯಾಗೂ ಅದೇ ಎಲ್ಲ ಇಡೀ ಜಗತ್ ಜಾಹೀರಾತು ಆಗೈತಿ ನಾನು ಬೀದಿಗೆ ಬಂದ್ಬಿಟ್ಟಿನಿ ಅಂತಂದು ಗೊತ್ತಾಗೈತಿ. ಹೌದಾ ಅದು ಯಾಕಂಗೆ ಎಲ್ಲರೂ ಇದು ಮಾಡಿದ್ರು ನಾವು ಯಾರಿಗೂ ನ್ಯೂಸ್ನಲ್ಲಿ ಹೇಳೇ ಇಲ್ಲಲ್ಲ. ನಾವು ಯಾರಿಗೂ ನ್ಯೂಸ್ನಾಗ ಹೇಳಿಲ್ಲ ಅಂದ್ರೆ ನಮ್ಮದು ಸಾಮಾನ್ಯ ಕಂಪ್ನಿ ಅಲ್ಲ ದೊಡ್ಡ ಕಂಪ್ನಿ ನಮ್ದು ವಹಿವಾಟು ಏನಂತಂದ್ರೆ ಬೇರೆ ದೇಶಕ್ಕೆಲ್ಲ ಐತಿ ನಮ್ಮದು ನಾವು ಒಂದು ಕಂಪ್ನಿದು ಒಳ್ಳೇದು ಹೇಳ್ಕೊತೀವಿ ಅಂದಮೇಲೆ ಇದೇ ನ್ಯೂಸ್ನವರು ನಮ್ಮದು ಕಂಪ್ನಿ ಒಳ್ಳೇದನ್ನೆಲ್ಲ ಹೇಳ್ತಿದ್ರಿಲ್ಲ ನಮ್ಮ ಕಂಪ್ನಿ ಒಳಗೆ ಒಂಚೂರು ವ್ಯತ್ಯಾಸ ಆಗೈತಿ ಅಂದ್ರೇ ಅದನ್ನು ದುಡ್ಡು ಮಾಡಿ ಹೇಳಂತವ್ರು ಇವತ್ತು ಕಂಪ್ನಿ ಮಾಲೀಕರ ಕಡೆಯಿಂದ ಇಂಥ ಒಂದು ಅಕ್ರಮ ಸಂಬಂಧ ಅವ್ರ ಫ್ಯಾಮಿಲಿ ಒಳಗೆ ಹಿಂಗೆಲ್ಲ ಆಗೈತಿ ಅಂದ್ರೆ ಇನ್ನು ಬಿಡ್ತಾರ ಹಾಕ್ಕೊಂಡು ರುಬ್ಬಾಕತ್ತಾರ ಅದಕ್ಕೆ ಅದೆಲ್ಲ ಗೊತ್ತಾಗಿ ನನ್ನ ಫ್ರೆಂಡ್ಸ್ ನನ್ನ ಮಕ್ಕಳು ಒಂದಿಷ್ಟು ಮಂದಿ ಫೋನಾಗ ಎತ್ಕೊಳ್ರು ಎತ್ತಿದವರು ಈ ಥರ ನಾವು ಹೇಳಕತ್ತಾರ ನಂದು ಇದ್ದಾಗ ಅವಶ್ಯಕತೆ ಇದು ಹೆಂಗೆ ಬಂದು ಬೆನ್ನು ಹತ್ತಿದ್ರು ಇವಾಗ ನೋಡಿ ಹೆಂಗೆ ತಲೆ ಮರ್ಸ್ಕೊಂಡು ಹೇಳಕತ್ತಾರ. ಸರಿ ಏನು ಮಾಡೋದು ನೀವು ನೀನು ಹೆಣ್ಮಗಳು ಇಷ್ಟೋ ತನಕ ಇಲ್ಲಿ ರಾತ್ರಿ ಹೊತ್ತಿರೋದು ಸೇಫ್ ಅಲ್ಲ ನೀನು ನಿನ್ನ ಫ್ರೆಂಡ್ಸ್ಗೆ ಫೋನ್ ಹಚ್ಚಿ ನಿನ್ನ ಫ್ರೆಂಡ್ಸ್ ಅಂತ ಹೋಗಿ ಮಕ್ಕೋತೀಯಾ. ನಿಜ ಹೇಳಿದ್ರೆ ನಿಂಗೆ ಬೇಜಾರಾಗುತ್ತಂತ ನಾನು ಹೇಳಿಲ್ಲ ಸೇಮ್ ಪ್ರಾಬ್ಲಮ್ ನನಗಿದು ಯಾಕಂತ ಗೊತ್ತಾಗಲಿಲ್ಲ ಈಗ ನೀ ಹೇಳಿದ ಮೇಲೆ ಗೊತ್ತಾಯ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಹಚ್ಚಿದೆ ಯಾರೂ ಎತ್ತವಲ್ರು. ನಿನ್ನ ಫ್ರೆಂಡ್ಸಿಗೂ ಗೊತ್ತಾಗಿರ್ತೈತಿ ಈಗ ನಂದು ನಿಂದು ಫೋಟೋ ಟಿ ವಿ ಒಳಗೆಲ್ಲ ತೋರಿಸಿರ್ತಾರೆ ಎಲ್ಲ ಗೊತ್ತಾಗಿರ್ತೈತಿ ಅದಕ್ಕೆ ನಿನ್ನ ಫ್ರೆಂಡ್ಸನ್ನು ಫೋನ್ ಎತ್ತಿದ್ದಂಗಿಲ್ಲ ಈಗ ಸವಾಸನೆ ಬೇಡ ಅಂತ ಏನಾರು ಹೇಳಿ ಮತ್ತೇನು ಮಾಡೋದು ಇವಾಗ ಇಲ್ಲ ಯಾವ್ದಾರ ಕಟ್ಟಿ ಇಲ್ಲ ದೇವಸ್ಥಾನ ಅಲ್ಲೆಲ್ಲರ ಮಕ್ಕಳು ಅಂತ ತಡಿ ಆಕಿನೂ ನೀನು ಬಿಟ್ಟು ಹೊಕ್ಕಳ ಅವಾಗ ಇನ್ನ ಬುದ್ಧಿ ಬರುತ್ತೆ ನನಗೆ ಆಕೆ ಹಿಂದೆ ಸ್ವಲ್ಪ ಏನೋ ಬೆನ್ನು ಹತ್ತ ನಾಳೆ ಕೂಳ್ಕೊಂಡು ನೀರ್ನಾರ ನಂಗಂದ್ರೆ ನಿನ್ನಿಂದ ಏನೂ ಸಿಗಲ್ಲ ಅಂದ್ರೆ ಆಕೆ ಸತ್ಯಕ್ಕೂ ನೀನು ಬಿಟ್ಟು ಹೊಕ್ಕ ರಾಮು ನಡಿ ಈ ವಿಚಾರನ ಲಕ್ಷ್ಮಿಗೆ ಹೇಳೋಣ ಲಕ್ಷ್ಮಿ ಕುಣಿದಾಡ್ಬಿಡ್ತಾ ನಡಿ ಲಕ್ಷ್ಮಿ ಇಲ್ಲತಿ ಬಾ ಇಲ್ಲಿ ಏನು ಇಬ್ರು ಎಷ್ಟು ಖುಷಿ ಇದ್ದೀರಿ. ಅಯ್ಯೋ ನಾವು ಖುಷಿ ಇರೋದು ಬಿಡು ಈಗ ನಾವು ಹೇಳೋ ವಿಚಾರ ಕೇಳಿದ್ರೆ ನೀನು ಅಷ್ಟೇ ಖುಷಿಯಿಂದ ಕುಣಿದಾಡ್ಬಿಡ್ತಿ. ಹೌದಾ ಅಂಥದ್ದೇನು ಅಯ್ಯೋ ಅದೇನಂದ್ರೆ ಏನು ಹೌದಾ ಹಂಗಾಗಬೇಕು ಹೆಂಡತಿ ಮೇಲೆ ಗೊತ್ತಿಲ್ಲ ನನಗೆ ಕೊಲ್ಲಕ್ಕೆ ಬಂದಲ್ಲ ಅದಕ್ಕೆ ಸರಿಯಾಗಬೇಕು ಇನ್ನು ಅನ್ಭವಿಸ್ಬೇಕು ಆಕೆ ಬೇಕಿಂದ ಅದಲ್ಲ ಆಕೆನೂ ಇಟ್ಟು ಸರಿಯಾದ ಪಾಠ ಕಲಿಸ್ಕೋಬೇಕು ನಾನು ಅನ್ಭವಿಸಿದ್ ನೋವು ಅದಕ್ಕೆ ಗೊತ್ತಾಗಬೇಕು ಚಲೋ ಆಯ್ತು ಇವಾಗ ನನಗೆ ಖುಷಿ ಆಯ್ತು ಇವಾಗ ಹೊಟ್ಟೆ ತಣ್ಣಗಾಯ್ತು ನಾನು ಅನ್ಭವಿಸಿದ ಸಂಕಟಕ್ಕೆ ಸ್ವಲ್ಪ ಆದರೂ ಸಮಾಧಾನ ಸಿಕ್ತು ಇವಾಗ ನಾನು ಊಟ ಮಾಡಿ ಆರಾಮ್ ನೆಮ್ಮದಿ ಅಂತ ಕಣ್ಣು ತುಂಬ ನಿದ್ದೆ ಮಾಡ್ತೀನಿ. ಹೌದು ಲಕ್ಷ್ಮಿ ನಮಗೂ ಖುಷಿಯಾಗಿ ಹೊಟ್ಟಿನ ಹಸ್ಬಿಟ್ಟೈತಿ ನಡಿ ತಾವನೇ ಹೊಡ್ತಾ ಹೊಡೆದು 3 ಮಂದಿ ಡುಸ್ ಅಂತ ಮಕ್ಕೊಂಬಿಡೋಣ. ಬರೀ ಸ್ಪೆಷಲ್ ಜಗ್ಗಿ ಚಲೋ ಅಡುಗೆ ಮಾಡಿ ನೀವು ಬರೀ ಊಟ ಮಾಡೋಣ ಮಸ್ತ್. ನನ್ನ ರೂಮ್ ನಾನು ಇಷ್ಟಪಟ್ಟು ಆಸೆಪಟ್ಟು ನನಗೆ ಹೆಂಗೆ ಬೇಕಂತಂದು ನಾನು ನನ್ನ ಕೈಯಾರೆ ನಿಂತುಕೊಂಡು ಮಾಡಿಸಿದ ರೂಮ್ ಇಲ್ಲಿ ಬೇರೆ ಯಾರೋ ಜೊತೆ ನನಗಂಡು ಮಕ್ಕೊಂಡಿದ್ದೆ ಇವತ್ತಿಂದ ಯಾರು ಹಂಗೂ ಇಲ್ಲ ಯಾರು ಇದನ್ನಿಲ್ಲ ಎಲ್ಲ ನಂದೆ. ನಾನು ಆರಾಮ್ ನಿದ್ದೆ ಮಾಡ್ತೀನಿ. ಇವಾಗ ನೆಮ್ಮದಿ ಆಯ್ತು ಇನ್ನು ಮುಂದೆ ನೆಮ್ಮದಿಲಿಂತ ಮಾಡ್ತೀನಿ. ನನಗೆ ಬೆನ್ನು ಗಂಟ್ಕೊಂಡಿದ್ದೆ ಶನಿ ನನಗೆ ಗೊತ್ತಿಲ್ಲ ನನ್ನ ಬೆನ್ನಿ ಚೂರಿ ಹಾಕಕತ್ತಿದ್ದ ನನ್ನ ಈ ಗಂಡ ಅದು ಯಾವುದೂ ಇಲ್ಲ ನನ್ನ ಪಾಡಿ ನಾನು ಇರ್ತೀನಿ. ಮೋಸ ಹೋಗ್ತಿದ್ದೆ ಅನ್ನೋದೇ ನನಗೆ ಗೊತ್ತಾಗ್ಲಾರ್ದ ಜೀವನ ಮಾಡಿಬಿಟ್ಟಿನಿ ಇಷ್ಟು ದಿವಸ ಇದನ್ನು ಕೊಟ್ಟಾಗ ಇವಾಗ ಗೊತ್ತಾಗೈತಲ್ಲ ಅದರಿಂದ ನಾನು ದೂರ ಅದೀನಿ. ಇನ್ನು ಮುಂದೆ ನನಗೆ ಬೆನ್ನಿ ಚೂರಿ ಹಾಕೋರಿಲ್ಲ ಬೆನ್ನಿಂದ ಮೋಸ ಮಾಡೋರು ಇಲ್ಲ ನಾನು ಆರಾಮಿರ್ತೀನಿ. ಅಪ್ಪ ದೇವ್ರೇ ಶಿವ ಪರಮಾತ್ಮ ಕಾಪಾಡಪ್ಪ.